ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಸರ್? ಏನು ಸರ್ ಬಾಗಲಕೋಟೆದು ಯತ್ನಾಳ್ ಅವ್ರದ್ದು? ನೋಡಿ ಮೇಡಮ್, ಇವತ್ತು ಚುನಾವಣೆ ಅಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು. ನಾವು ಇಲ್ಲಿ ಕೇಳಿ ಮೇಡಮ್, ಪ್ರತಿಯೊಬ್ಬರಿಗೂ ಮುಕ್ತವಾದ ಅವಕಾಶ. ಯಾಕೆಂದ್ರೆ ಪಕ್ಷವನ್ನ ನಂಬಿ ಪಕ್ಷ ಸಿದ್ಧಾಂತಕ್ಕೆ ಒಪ್ಪಿ ನಾವು ಪಕ್ಷವನ್ನ ಗೆಲ್ಲಿಸ್ತೀವಿ ಅನ್ನೋ ವಿಚಾರ ಇಟ್ಕೊಂಡು ಒಬ್ಬ ಶಾಸಕನನ್ನ ಯಾವುದೇ ವ್ಯಕ್ತಿಗೆ ಅಂತಂದ್ರೆ ಯಾವುದೇ ವ್ಯಕ್ತಿಗೆ ನಮ್ಮ ಪಕ್ಷ ಗೆಲ್ಲಬೇಕು, ನಮ್ಮ ಪಕ್ಷ ಯಾವತ್ತೂ ಕೂಡ ಸ್ವಾಗತ ಮಾಡಿ ಪ್ರಚಾರ ಮಾಡಬಹುದು, ಓಟ್ ಕೊಡಿಸ್ತೀವಿ, ಓಟ್ ಹಾಕಿಸ್ತೀವಿ ಕೆಲಸ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಭಾರತೀಯ ಜನತಾ ಪಾರ್ಟಿ ಇದೆ, ಯಾವಾಗ್ಲೂ ಇರುತ್ತೆ. ಇವನ್ ದರ್ಶನ್ ಅವ್ರು ಬರ್ತೀನಿ ಅಂದ್ರೆ ಖಂಡಿತ ಸ್ವಾಗತ ಮಾಡ್ತೀವಿ, ಪ್ರಶ್ನೆ ಇಲ್ಲ. ಯಾಕಂದ್ರೆ ಬಿಜೆಪಿ ಗೆಲ್ಲಬೇಕು. ನಾನು ಪ್ರಶ್ನೆ ಮುಗಿಸ್ತೀನಿ. ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ್ ಅವರು ಒಬ್ಬ ಉಚ್ಚಟಿತ ಶಾಸಕರನ್ನ ಕರೆಸಿ ತಮ್ಮ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ರು ಬಂದು ಚರಂತಿ ಮಠ ಅವರ ಪರವಾಗಿ ಅಲ್ಲಿ ಪ್ರಚಾರವನ್ನ ನಡೆಸ್ತಾರೆ. ಆದ್ರೆ ಸ್ವತಃ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಯಡಿಯೂರಪ್ಪನವ್ರನ್ನ ಕರ್ಕೊಂಡ್ಬಂದು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿಸ್ಬೇಕಾಗತ್ತೆ ರಾಜ್ಯಾಧ್ಯಕ್ಷರು. ಬಂದವ್ರು ಏನ್ ಹೆಲ್ಪ್ ಮಾಡಿದ್ರ? ಸಾಬ್ರ ಯಾರು ನಮ್ಗೆ ಓಟೆ ಹಾಕ್ಬೇಡ್ರಿ ಅಂತ ಹೇಳೋಬಿಟ್ರು. ಏನ್ ನಡೀತಾ ಇದೆ ನಿಮ್ ಪಕ್ಷದಲ್ಲಿ? ಹೇಳೋರ್ ಕೆಲವ್ರು ಯಾರು ಇಲ್ಲ. ಯಡಿಯೂರಪ್ಪನವರು ನಮ್ಮ ಸರ್ವೋತ್ತಮ ನಾಯಕರು, ಆಯ್ತಾ? ಈಗ ಯತ್ನಾಳ್ ಅವರು ಅವರೇ ಸ್ವತಃವಾಗಿ ನಾನು ಬರ್ತೀನಿ, ಚುನಾವಣೆ ಪ್ರಚಾರ ಮಾಡ್ತೀನಿ, ಬಿಜೆಪಿ ಓಟ್ ಹಾಕಿ ಅಂತ ಕೇಳ್ಕೊಂತೀನಿ ಅಂದಾಗ ಒಬ್ಬ ವ್ಯಕ್ತಿಯಾಗಿ ಯಾವುದೇ ವ್ಯಕ್ತಿ ಬಂದು ಸ್ವಾಗತ ಇರುತ್ತೆ ಮೇಡಮ್. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಭಾರತೀಯ ಜನತಾ ಪಾರ್ಟಿ ಬಾಗ್ಲು ಓಪನ್ ಇರುತ್ತೆ. ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಚುನಾವಣೆ ಪ್ರಚಾರ ಮಾಡ್ತೀನಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂದ್ರೆ ಎಲ್ರಿಗೂ ಸ್ವಾಗತ ಇರುತ್ತೆ, ಅದ್ರ ಪ್ರಶ್ನೆನೇ ಇಲ್ಲ. ಯಾರು ಬೇಕಾದ್ರೂ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಪಕ್ಷಕ್ಕೆ ಕೆಲಸ ಮಾಡ್ತೀನಿ, ನಾನು ಯಾವಾಗ ನಿರಂತರವಾಗಿ ಕಾರ್ಯಕರ್ತರ ಕೆಲಸ ಮಾಡ್ತೀನಿ ಅವ್ರಿಗೆ ಸ್ವಾಗತ ಇದ್ದೇ ಇರುತ್ತೆ, ಅದ್ರ ಪ್ರಶ್ನೆನೇ ಇಲ್ಲ ಮೇಡಮ್. ಪಕ್ಷದ ಒಂದ್ ನಿಮಿಷ, ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಕೇಳಿಸ್ಕೊಳ್ಳಿ. ಪಕ್ಷದ ವಿಚಾರಗಳು ಕೆಲವೊಂದ್ಸರಿ ಅವ್ರಿಗೆ ಸರಿ ಇಲ್ಲ ಅಂದಾಗ ನೇರವಾಗಿ ಮಾತಾಡಿದ ಪಕ್ಷ ಉಚ್ಚಾಟನೆ ಮಾಡುತ್ತೆ, ಅವಕಾಶನ ಕೊಡುತ್ತೆ. ಕೇಳಿಸ್ಕೊಳ್ಳಿ ಮೇಡಮ್, ಉಚ್ಚಾಟನೆ ಮಾಡುತ್ತೆ, ಅವಕಾಶನ ಕೊಡುತ್ತೆ. ಅದು ಅವ್ರಿಗೆ ಗೊತ್ತಿರ್ಬೇಕು ಯಾವ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮುಂದಿನಲ್ಲಿ ಅಲ್ಲ ಅನುಭವ ಆಗಿದೆ ಅಲ್ವಾ, ನಡ್ಕೊಳ್ತಾರೆ. ಬಾಗಲಕೋಟೆ ಕ್ರೆಡಿಟ್ ಯಾರಿಗೆ? ಪಕ್ಷಕ್ಕೆ ಮೇಡಮ್. ಬಸವನಗೌಡ ಪಾಟೀಲ್ ಪಕ್ಷದ ಗೆಲುವು, ಪಕ್ಷದ ಗೆಲುವು, ಪಕ್ಷದ ಗೆಲುವು. ಯಾವತ್ತು ಬಿಜೆಪಿ ಪಕ್ಷವಾಗೇ ಇರುತ್ತೆ, ಪಕ್ಷದಲ್ಲಿ ನಮ್ಮಂತ ಕಾರ್ಯಕರ್ತರು ಕೆಲಸ ಮಾಡ್ತೀವಿ. ಅದೇ ರೀತಿ ಇವತ್ತು ಯತ್ನಾಳ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರೂ ಕೂಡ ಕಾರ್ಯಕರ್ತರೆ. ಇಲ್ಲಿ ಕ್ರೆಡಿಟ್ ಭಾರತೀಯ ಜನತಾ ಪಾರ್ಟಿ 100% ಕೂಡ ಕಾರ್ಯಕರ್ತರೆ, ಅದರ ಪ್ರಶ್ನೆನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವಿವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇವತ್ತು ಇಡೀ ದೇಶದಲ್ಲಿ ಕಾಣಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇಂಥ ಕಾಂಗ್ರೆಸ್ನವ್ರಿಗೆ ಅವಾಗ ಈ ರೀತಿಯಾದ ಹೇಳಿಕೆಗಳು ಬರ್ತಾ ಇರ್ತವೆ. ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ದೇಶ ಅಭಿವೃದ್ಧಿ ಆಗಬೇಕು, ಜನರಿಗೆ ಒಳ್ಳೆ ವ್ಯವಸ್ಥೆಗಳಾಗಬೇಕು, ಫಲಾನುಭವಿಗಳಿಗೆ ಒಳ್ಳೆ ಅನುಕೂಲ ಆಗಬೇಕು ಅನ್ನೋ. ದಾವಣಗೆರೆ ದಕ್ಷಿಣದಲ್ಲಿ ನಿಮ್ಗೆ ಅಲ್ಪಸಂಖ್ಯಾತರ ಮತ ಬಿದ್ದಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಖಂಡಿತ ಇದೆ. ಸರ್, ಬಾಗಲಕೋಟೆಯಲ್ಲಿ ನಮ್ಗೆ ಸಾಬ್ ರೋಟ್ ಬ್ಯಾಡ್ ಅಂದವರು ದಾವಣಗೆರೆ ದಕ್ಷಿಣದಲ್ಲಿ ಬೀಳುತ್ತೆ ಅಂತ ಹೆಂಗೆ ಹೇಳ್ತೀರಿ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೆಂಗೆ ಜನರ ವಿಶ್ವಾಸ ಕಳ್ಕೊಂಡಿದೆ, ಅದೇ ರೀತಿ ಇವತ್ತು ಮುಸ್ಲಿಮರಿಗೂ ಅನಿಸ್ತಾ ಇದೆ. ಇವತ್ತು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇಲ್ಲ. ನಾವ್ ಹೇಳಿರ್ತಕ್ಕಂಥದ್ದಲ್ಲ, ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರುಗಳು ಇವತ್ತು ಮುಸ್ಲಿಮರು ಕೂಡ ಅನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಿಲ್ಬೇಕು, ಹೋಗ್ಬೇಕು. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಇಫ್ ಇಟ್ ಇಸ್ ದಿ ಕೇಸ್, ಇವಾಗ ಅಲ್ಪಸಂಖ್ಯಾತರಿಗೆ ಎಸ್ಪೆಷಲಿ ಮುಸಲ್ಮಾನರಿಗೆ ಈಗ ಕಾಂಗ್ರೆಸ್ ನಿಂದ ನಮ್ಗೆ ಉದ್ಧಾರ ಆಗೋದಿಲ್ಲ, ಅವ್ರು ನಮ್ಮನ್ನು ಬಳಸಿ ಟಿಶ್ಯೂ ಪೇಪರ್ ತರ ಒಗಿತಿದ್ದಾರೆ. ಹೀಗಾಗಿ ನಮ್ಮ ಚಾಯ್ಸ್ ಇಸ್ ಬಿಜೆಪಿ ಅನ್ನೋದಾದ್ರೆ, ನೀವು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಮುಸಲ್ಮಾನ್ ಏರಿಯಾದಲ್ಲಿ ಹುಟ್ಟು ಬೆಳೆದವರು, ಹೀಗಾಗಿ ಅವ್ರಿಗೆ ಯಾವುದೇ ರೀತಿಯಂತ ವಿರೋಧ ಇಲ್ಲ. ಅವರು ಕೂಡ ಎಲ್ಲ ಅಲ್ಪಸಂಖ್ಯಾತರ ಮನೆಗೆ ಹೋಗಿ ಪ್ರಚಾರ ನಡೆಸಿದ್ರು. ಸೊ ಅಲ್ಪಸಂಖ್ಯಾತರು ನಿಮ್ ಕಡೆ ಬರ್ಬೇಕು ಅನ್ನೋದಾದ್ರೆ ಬಾಗಲಕೋಟೆಯಲ್ಲಿ ಅಲ್ಪಸಂಖ್ಯಾತರ ಮತಾನೇ ಬೇಡ, ನಮ್ಗೆ ಸಾಬ್ರ ಓಟ್ ಬೇಡ ಅಂತ ಇಟ್ಕೊಂಡಿಲ್ವಲ್ಲ, ಯಾರು ಬೇಡ ಅಂತ ಯಾವತ್ತೂ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ ಕಾರ್ಯಕರ್ತರನ್ನ ಕೇಳಬೇಕು. ಭಾರತೀಯ ಜನತಾ ಪಾರ್ಟಿಗೆ ಈಗಂದ್ರಲ್ರಿ ನಮ್ ಕಾರ್ಯಕರ್ತರು ಅಂತ, ಅದನ್ನೇ ನೀವು ಈಗ ಕಾರ್ಯಕರ್ತರ ಮೇಲೆ ಅವ್ರ ಮಾತಿಗೆ ಯು ಶುಡ್ ಓ ಇಟ್. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮ್ಯಾಮ್. ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಯಾರು ಬೇಕಾದ್ರೂ ಬರ್ತೀವಿ ಅನ್ನೋರಿಗೆ ಖಂಡಿತ ಮುಕ್ತವಾದ ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮಾತಾಡಿದ್ರು ಕೂಡ ಬಾಯಿ ಮುಚ್ಕೊಂಡಿರ್ತೀರ ಅಂದಂಗ ಆಯ್ತು.
ಯಾರು ಬಾಯಿ ಬಂದಂಗ್ ಮಾತಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಏನಂದ್ರೆ ಆಲ್ರೆಡಿ ನೀವು ನೋಡಿದೀರಾ. ಯಾರನ್ನ ಪಕ್ಷದ ಸುಮ್ಮನೆ ಮಾಡೋ ಅಭ್ಯರ್ಥಿ ಪರ ಪ್ರಶ್ನೆ ಇಲ್ಲ. ಪ್ರಚಾರಕ್ಕೆ ಭಾರತೀಯ ಬಂದು ಜನತಾ ಪಾರ್ಟಿ ಸಾಮೂಹಿಕ ನಮಗ್ ಬೇಡ ಅಂತ ಸೂಕ್ತವಾಗಿ ಹೇಳಿ ಹೋದ್ರು. ಎಚ್ಚರಿಕೆನೂ ಕೊಡುತ್ತೆ, ನೀವು ಇವತ್ತು ಅವಕಾಶನ ಕೊಡುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಲ್ಲ. ಏನ್ರಿ ನಿಮ್ದು ಲಾಜಿಕ್ ಇಲ್ದಿರೋ ಪಾರ್ಟಿ ನಿಮ್ದು? ಲಾಜಿಕ್ ಅಲ್ಲ ಮೇಡಮ್, ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಬಗ್ಗೆ ಇವತ್ತು ವಿಶ್ವಾಸ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಅಲ್ಲ, ಅವರೇ ಕಚ್ಚಾಡ್ತಾ ಇದ್ದಾರೆ. ಅನ್ನೋರ್ಗೆ ನಾವು ಅವರೇ ಸ್ವಾಗತ ಮಾಡ್ತಾ ಕಚ್ಚಾಡ್ತಾ ಇದೀವಿ ಇದ್ದಾರೆ. ಅಷ್ಟೇನೆ. ನಿಮ್ದು ಹೇಳಿ. ನಮ್ಮ ಪಕ್ಷ ಹೇಳ್ತೀನಿ ಕೇಳಿ, ನಮ್ಮ ವಿಶ್ವಾಸವಿಟ್ಟು ಬರ್ತೀನಿ ನಿಂತವ್ರಿಗೆ ಎಲ್ರಿಗೂ ಕೂಡ ಅವಕಾಶ ಇದೆ. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲೂ ಕೂಡ ನಾವು ಬರ್ತೀವಿ ಅಂತ ಹೇಳಿ ಪಕ್ಷದ ಜೊತೆ ನಿಲ್ತೀವಿ, ನಾವು ಮತವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಸಕ್ ಸ್ಟಾರ್ಟ್ ಆಗಿದೆಯಲ್ಲ, ಅದು ಇರ್ತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ನಂಬ್ಕೊಂಡು ಏನು ಇಷ್ಟಿನ ಕೂತ್ಕೊಳ್ತಾ ಇದ್ರಲ್ಲ, ಇವತ್ತು ಅವ್ರಿಗೂ ಅನಿಸ್ತಾ ಇದೆ ನಾವು ಬದಲಾವಣೆ ಬಯಸ್ಬೇಕು, ಬದಲಾವಣೆ ಆಗ್ಬೇಕು ಅಂತ ಕಾಲೇಜ್ ಕೆಲಸ ಹೇಳ್ಬಿಟ್ಟು ನಡೀತಾ ಇದೆ, ಸರ್ಕಾರದಿಂದ ಪರ್ಮಿಷನ್ ಬೇಕಾಗಿದೆ, ನಿಮ್ ತಲೆಯಾಗಿರ್ಲಿ.